ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಇಲ್ಲಿ ಮನೆ ಹಿಂದ್ಗಡೆನೇ ಬೆಳಗ್ಗೆ 6:30ಗೆ ಬಸಳೆ ಸೊಪ್ಪನ್ನು ಕೊಯ್ಕೊಳ್ಳೋಕ್ಕೆ ಬಂದಿದ್ದೇನೆ. ಯಾಕಂದರೆ ಇವತ್ತು ಬಸಳೆ ಸೊಪ್ಪು ಮತ್ತು ಗೋಳಿ ಸೊಪ್ಪು ಅಥವಾ ಬಾಂಬೆ ಬಸಳೆ ಅಥವಾ ನೆಲ ಬಸಳೆ ಅಂತಾರೆ, ಇವೆರಡೂ ಸೊಪ್ಪನ್ನು ಸೇರಿಸಿ ರುಚಿಕರವಾಗಿರ್ತಕ್ಕಂಥ ಸಾಂಬಾರು ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಒಂದು ಸಣ್ಣ ಕಡ್ಡಿಯನ್ನು ಹಾಕಿದ್ದು. ಸೊ 2 ವರ್ಷದಿಂದ ಅಷ್ಟೇ ಕೊಯ್ಕೊಳ್ತಾನೇ ಇದ್ದೇನೆ. ಸೊ ಇಲ್ಲಿ ನೋಡಿ, ಇದು ಬಾಂಬೆ ಬಸಳೆ ಅಥವಾ ನೆಲ ಬಸಳೆ ಗೋಳಿ ಸೊಪ್ಪು ಹೇಳ್ತಾರೆ. ಇನ್ನು ಉತ್ತರ ಕರ್ನಾಟಕದ ಕಡೆ ನುಚ್ಚುಗೋಳಿ ಸಿಗುತ್ತಲ್ಲ, ಸೊ ಅದೇ ಜಾತಿಯ ಮತ್ತೊಂದು ಬಸಳೆ. ಇದು ಕೂಡ ತುಂಬ ರುಚಿಯಾಗಿದೆ. ಬೀಜ ಅಥವಾ ದಂಟು ಮುರಿದು ನೆಟ್ಟರೆ ಸಾಕಷ್ಟು ಬೆಳೆಯುತ್ತೆ. ನೀರು ಗೊಬ್ಬರ ಚೆನ್ನಾಗಿ ಕೊಟ್ವಿ ಅಂತಂದರೆ, ಕೊಡದೇ ಇದ್ರೂ ಬೆಳೆಯುತ್ತೆ. ಸೊ ಮಳೆ ಬಂದಿರೋದ್ರಿಂದ ಸೊಪ್ಪೆಲ್ಲ ಮಣ್ಣಾಗಿ ಹೋಗೋದೆ. ಇಷ್ಟು ಕೊಯ್ಕೊಂಡು ಹೋಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀರಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ನೋಡಿ, ಇಷ್ಟು ಸೊಪ್ಪು ಸಿಕ್ಕಿತು. ಮಾತ್ರ ಬೆಳಗ್ಗೆ ಮಳೆ ಬಂದು ಬಿಟ್ಟಾಗಿತ್ತು, ಎದ್ದು 6 ಗಂಟೆ ಹೊತ್ತಿಗೆ ಒಂದು ಸರಿ. ಸೊ ಈ ರೀತಿ ಮನೇಲೇ ಬೆಳೆದಿರೋ ಸೊಪ್ಪನ್ನು ಫ್ರೆಶ್ಶಾಗಿ ಹೋಗಿ ಅಡುಗೆ ಮಾಡೋದ್ರಲ್ಲಿ ಇರೋ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ ಅನಿಸುತ್ತೆ. ಅಂದರೆ ಎಷ್ಟು ದುಡ್ಡು ಕೊಟ್ಟರೂ ಆ ಖುಷಿಗೆ ಸಮಾನ ಆಗೋದಿಲ್ಲ ಅನಿಸುತ್ತೆ. ಇಲ್ಲಿ ನೋಡಿ, ಸೊಪ್ಪನ್ನು ಚೆನ್ನಾಗಿ ಕೊಯ್ಕೊಂಬಂದು ಈ ರೀತಿ ಸಣ್ಣಾಗಿ ಹೆಚ್ಚಿಟ್ಕೊಳ್ಳಿ. ಅಥವಾ ದಂಟನ್ನು ಬೇರೆ ಮಾಡ್ಕೊಂಡು ದಂಟನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕಿ. ಜಾಸ್ತಿ ಬೆಳೆದಿದ್ದರೆ ದಂಟು ಬೇಯ್ದರೂ ಕೂಡ ಬಾಯಲ್ಲಿ ಜಗಿಯುವಾಗ ಹಾಗೆ ನಾರು ಥರ ಬರುತ್ತೆ. ಸೊ ಅದಕ್ಕೆ ಬೆಳೆದಿರೋದನ್ನು ಹಾಕಬೇಡಿ. ಇದ್ರ ಜೊತೆಗೆ ಟೊಮೆಟೊ ಮತ್ತು ಈರುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೇನೆ. ಇಲ್ಲಿ ನೋಡಿ, ಬಸಳೆ ಸೊಪ್ಪು, ಟೊಮೆಟೊ, ಈರುಳ್ಳಿ ಮತ್ತು ನಾರ್ಮಲ್ ಬೇಳೆ, ತೊಗರಿ ಬೇಳೆಯನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ. ಹಾಗೆ ಒಂದು ಅರ್ಧ ಮುಷ್ಟಿಯಷ್ಟು ಮೊಸರು ದಾಲ್, ಇದೆರಡು ಮಿಕ್ಸ್ ಮಾಡಿದರೆ ಚೆನ್ನಾಗಾಗುತ್ತೆ ಹೇಳಿ ಹಾಗೆ ಕೂಡ ಬೇಯಿಸ್ಬೋದು. ಕುಕ್ಕರಲ್ಲಾದರೆ ಬಸಳೆ ದಂಟು ಚೆನ್ನಾಗಿ ಏನಾಗುತ್ತೆ ಅಂದರೆ ಚಪ್ಪಟೆ ಆಗೋ ಹಾಗೆ ಬೇಯುತ್ತೆ. ಅದಕ್ಕೋಸ್ಕರನೇ ಕುಕ್ಕರ್ಗೆ ಬೇಳೆ, ಸೊಪ್ಪು ಎಲ್ಲ ಹಾಕಿ, ಉಪ್ಪು ಹಾಕಿ, ರುಚಿಗೆ ಬೇಕಾದಷ್ಟು ಬೆಲ್ಲ ಹಾಕಿ, 1-2 ಚಮಚ ಬೆಲ್ಲ ಹಾಕ್ತಾಯಿದ್ದೇನೆ. ಅರಿಶಿನ ಕೂಡ ಇವಾಗಲೇ ಸೇರಿಸ್ಕೊಂಡು ಏನು ಮಾಡ್ಬೋದು ಅಂದರೆ, ಒಂದು 3-4 ಸೀಟಿ ಆದರೂ ಸಾಕು, ಬೆಂದು ಹೋಗುತ್ತೆ. ಬೇಳೆ ನೆನೆದಿರೋದ್ರಿಂದ ಮುಳುಗುವಷ್ಟು ನೀರು ಹಾಕಿ. ಜಾಸ್ತಿ ನೀರು ಹಾಕಿದರೆ ನೀರು ಹೊರಗೆ ಬರೋ ಚಾನ್ಸೂ ಇರುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕಿ ಒಂದು 4 ವಿಸಿಲ್ ಏನು ಮಾಡಬೇಕು ಅಂತ ಹೇಳಿದ್ರೆ ಕೂಗಿಸ್ಕೋಬೇಕು. ಇಲ್ಲಿ ಅರಿಶಿನ ಮರೆತಿದ್ದೆ, ಸೊ ಮತ್ತೆ ಹಾಕಿದೆ ನಾನು. ಇನ್ನು ಹೊರಗೆ ಮಸಾಲೆ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಸಣ್ಣ ಬಾಣಲೆ ಎಣ್ಣೆ ಹಾಕಿ ಗ್ಯಾಸ್ ಮೇಲಿಟ್ಟು, ಎಣ್ಣೆ ಕಾದಿದ್ದೆ. ಒಂದು 4 ಮೆಂತೆ, ನಾನೆಲ್ಲ ಅಂದಾಜಲ್ಲಿ ಹಾಕ್ತಾ ಇರೋದಿಲ್ಲ, ಯಾವುದನ್ನು ಅಳತೆ ತೊಗೊಂಡಿಲ್ಲ. ಮೆಂತೆ ಚೆನ್ನಾಗಿ ಹುರಿದಿದ್ದೇನೆ. ಏನು ಮಾಡಿರಿ ಅಂತ ಹೇಳಿದ್ರೆ, ಒಂಚೂರು ಕೊತ್ತಂಬರಿ ಫ್ರೈ ಆಗಿದ್ದೇನೆ, ಸಾಸಿವೆ, ಹಾಗೆ ಒಂಚೂರು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಏನು ಮಾಡಿ ಅಂತ ಹೇಳಿದ್ರೆ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು 4-5 ಬ್ಯಾಡಗೆ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಸೊ ಎಣ್ಣೆಯಲ್ಲಿ ಹುರಿದು ಮಾಡೋದ್ರಿಂದ ಸಾರು ಸಖತ್ತು ಟೇಸ್ಟಾಗಿ ಬರುತ್ತೆ. ಹಾಗೆ ಹುರಿದು ಕೂಡ ಮಾಡ್ಬೋದು, ಅದೊಂದು ರೀತಿ ಟೇಸ್ಟ್ ಬರುತ್ತೆ. ಸೊ ಕರಿಬೇವನ್ನು ಇದರಲ್ಲೇ ಸೇರಿಸ್ತಾ ಇದ್ದೇನೆ, 1-2 ಕಡ್ಡಿ. ಸ್ವಲ್ಪ ಹುಣಸೆ ಹಣ್ಣು, ಇಲ್ಲಿ ನೀವು ಬೆಳ್ಳುಳ್ಳಿ ಬೇಕಾದರೂ ಕೂಡ ಬಳಸ್ಬೋದು. ಸೊ ನಾನಿಲ್ಲಿ ಬೆಳ್ಳುಳ್ಳಿ ಬದಲಾಗಿ ಒಗ್ಗರಣೆಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಇಂಗಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸೊ ಈ ರೀತಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ತೆಂಗಿನ ತುರಿ ಅಥವಾ ಫ್ರೆಶ್ ಆಗಿರೋ ಕಾಯಿ ಹೋಳನ್ನು ಏನು ಮಾಡಿ ಅಂತ ಹೇಳಿದ್ರೆ ಸೇರಿಸ್ಕೊಳ್ಳಿ. ಇದೆಲ್ಲ ಆರಿದ ಮೇಲೆ ಮಿಕ್ಸಿಗೆ ಹಾಕಿ ಏನು ಮಾಡಿರಿ ಅಂತ ಹೇಳಿದ್ರೆ ನುಣ್ಣಗೆ ರುಬ್ಕೊಂಡ್ರೆ ಸಾರಿಗೆ ಬೇಕಾಗಿರ್ತಕ್ಕಂಥ ಮಸಾಲೆ ರೆಡಿ ಆಯಿತು. ನೋಡಿ, ಈಗ ಕುಕ್ಕರ್ ವಿಸಿಲನ್ನು ತೆಗೆಯೋಣ. 4 ವಿಸಿಲ್ ಬಿಟ್ಟಿದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಸೊಪ್ಪು, ಬೇಳೆ, ಟೊಮೆಟೊ, ಈರುಳ್ಳಿ ಎಲ್ಲ ಬೆಂದಿದೆ. ಈಗ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಈ ಪಾತ್ರೆಗೆ ಮಸಾಲೆಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಇಟ್ಟಿದ್ದೀನಿ. ಹಾಗೆ ಒಂದು ಒಗ್ಗರಣೆಯನ್ನು ಕೊಟ್ಟರೆ ರುಚಿಕರವಾದ ಬಸಳೆ ಸೊಪ್ಪಿನ ಸಾಂಬಾರು ರೆಡಿ ಆಯಿತು. ಬಿಸಿ ಬಿಸಿ ಸಖತ್ತು ಟೇಸ್ಟಿಯಾಗಿರುತ್ತೆ. ಮುದ್ದೆ ಕೂಡ ಈ ಸಾರು ಸಖತ್ ಕಾಂಬಿನೇಷನ್ ಆಗುತ್ತೆ.
ಸೊ ಬಹಳ ರುಚಿಯಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಕರಾವಳಿ ಮತ್ತು ಮಲೆನಾಡಿನಲ್ಲಿ ಬಸಳೆ ಸೊಪ್ಪನ್ನು ಹೆಚ್ಚು ಬಳಸ್ತಾರೆ. ನಮ್ಮ ಕಡೆ ಒಂದು ಸ್ವಲ್ಪ ಕಡಿಮೆ. ಥ್ಯಾಂಕ್ ಯು.